ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸಾಕಷ್ಟು ವಿರೋಧಗಳು ವ್ಯಕ್ತವಾದ ಬೆನ್ನಲ್ಲೇ ಕೆಕೆಆರ್ ತಂಡದಲ್ಲಿದ್ದಂಥ ಬಾಂಗ್ಲಾ ಆಟಗಾರನಿಗೆ ಗೇಟ್ ಪಾಸ್ ಕೊಡಲಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿಗಳು ನಡೀತಾ ಇವೆ. ಹೀಗಾಗಿ ಬಾಂಗ್ಲಾ ಆಟಗಾರರಿಗೆ IPL ನಲ್ಲಿ ಆಡೋಕೆ ಅವಕಾಶ ಕೊಡಬಾರದು ಅಂತ ಒತ್ತಡ ಹೆಚ್ಚಾಗ್ತಿತ್ತು. ನಟ ಶಾರುಖ್ ಖಾನ್ ಒಡೆತನದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫ್ರಾಂಚೈಸಿ ಬಾಂಗ್ಲಾ ವೇಗಿ ಮುಸ್ತಫಿಜುರ್ ರೆಹಮಾನ್ ಅವರನ್ನ 9.20 ಕೋಟಿ ರೂಪಾಯಿಗೆ ತಂಡಕ್ಕೆ ಸೇರಿಸಿಕೊಂಡಿತ್ತು. ಆದ್ರೀಗ ತಂಡದಿಂದ ಅವರನ್ನ ರಿಲೀಸ್ ಮಾಡುವಂತೆ BCCI KKRಗೆ ಸೂಚನೆ ನೀಡಿದೆ. ಹೀಗಾಗಿ ಮುಸ್ತಫಿಜುರ್ ಅವರನ್ನ ಮುಂದಿನ IPL ನಿಂದ ಗೇಟ್ ಪಾಸ್ ಕೊಡಲಾಗಿದೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲ ಏಕದಿನ ಪಂದ್ಯ ಜನವರಿ 11ರಂದು ನಡೆಯಲಿದೆ. ಈ ಪಂದ್ಯಕ್ಕಾಗಿ ಫ್ಯಾನ್ಸ್ ತುದಿಗಾಲಲ್ಲಿ ನಿಂತಿದ್ದಾರೆ. ಬರೋಡಾದಲ್ಲಿ ನಡೆಯಲಿರುವಂತಹ ಏಕದಿನ ಕ್ರಿಕೆಟ್ ಪಂದ್ಯದ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಜಸ್ಟ್ 8 ನಿಮಿಷಗಳಲ್ಲೇ ಖರೀದಿ ಮಾಡಲಾಗಿದೆ. ಅಂದ್ರೆ ಕೇವಲ 480 ಸೆಕೆಂಡ್ಗಳಲ್ಲೇ ಸೋಲ್ಡ್ ಔಟ್ ಆಗಿವೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಪಂದ್ಯಗಳಿಗಾಗಿ ಎಂತ ಕ್ರೇಜ್ ಇದೆ ಅನ್ನೋದು ಇಲ್ಲೇ ಗೊತ್ತಾಗ್ತಿದೆ. ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಗಳನ್ನು ಆಡಿಸಬೇಕಾ ಅಥವಾ ಬೇಡವಾ ಅನ್ನೋ ಗೊಂದಲದ ನಡುವೆ ಅನಿಲ್ ಕುಂಬ್ಳೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಲ್ತುಳಿತ ದುರಂತ ಆಗಿದೆ ಎಂಬ ಕಾರಣಕ್ಕೆ ಕ್ರಿಕೆಟ್ ಪಂದ್ಯಾವಳಿಯನ್ನ ನಿಲ್ಲಿಸೋದು ಪರಿಹಾರ ಅಲ್ಲ. ಬದಲಿಗೆ ಮತ್ತೆ ಅಂಥ ಘಟನೆಗಳು ನಡೆಯದಂತೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡು ಆಡಿಸಬೇಕಾಗುತ್ತೆ. ಪಂದ್ಯಾವಳಿ ನಡೆಯಬೇಕೆಂಬುದು ಎಲ್ಲರ ಆಸೆ. ದುರಂತ ಆಗಬಾರ್ದಿತ್ತು. 11 ಮಂದಿ ಸಾವನ್ನಪ್ಪಿದ್ದಾರೆ. ಈ ನೋವು ಸಾವನ್ನಪ್ಪಿದಂತಹ ಕುಟುಂಬದವರಿಗೆ ಇದೆ ಎಂದಿದ್ದಾರೆ. ಟೀಂ ಇಂಡಿಯಾ ಆಟಗಾರ ಸಾಯಿ ಸುದರ್ಶನ್ ಮೂಳೆ ಮುರಿತಕ್ಕೊಳಗಾಗಿದ್ದಾರೆ. ಕೆಲ ದಿನಗಳ ಹಿಂದೆ ವಿಜಯ್ ಹಜಾರೆ ಪಂದ್ಯಕ್ಕಾಗಿ ಅಭ್ಯಾಸದ ವೇಳೆ ಪಕ್ಕೆಲುಬುಗಳಿಗೆ ಚೆಂಡು ತಗುಲಿತ್ತು. ಹೀಗಿದ್ರೂ ಕೂಡ ಮಧ್ಯಪ್ರದೇಶ ವಿರುದ್ಧದ ಪಂದ್ಯದಲ್ಲಿ ಅರ್ಧ ಶತಕದ ಇನ್ನಿಂಗ್ಸ್ ಆಡಿದ್ರು. ಆದ್ರೆ ಅದೇ ಪಂದ್ಯದಲ್ಲಿ ರನ್ಗಾಗಿ ಓಡುವ ವೇಳೆ ಸುದರ್ಶನ್ಗೆ ಪಕ್ಕೆಲುಬು ನೋವು ಮತ್ತಷ್ಟು ಹೆಚ್ಚಾಗಿತ್ತು. ಆ ಬಳಿಕ ಬೆಂಗಳೂರಿನಲ್ಲಿರುವಂತಹ BCCIನ ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ದಾಖಲು ಮಾಡಲಾಗಿತ್ತು. 6 ವಾರಗಳ ಕಾಲ ರೆಸ್ಟ್ ಪಡೆಯುವಂತೆ ತಜ್ಞರು ಸೂಚನೆ ನೀಡಿದ್ದಾರೆ. ಟೀಂ ಇಂಡಿಯಾದ ಸ್ಟಾರ್ ಆಟಗಾರರಾದಂತಹ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೆ ರವಿಚಂದ್ರನ್ ಅಶ್ವಿನ್ ಟೆಸ್ಟ್ ಕ್ರಿಕೆಟ್ ನಿವೃತ್ತಿಗೂ ಮುನ್ನ ವಿದಾಯ ಪಂದ್ಯಗಳಿಗೆ ಅರ್ಹರಾಗಿದ್ರು ಅಂತ ಇಂಗ್ಲೆಂಡ್ ತಂಡದ ಮಾಜಿ ಸ್ಪಿನ್ನರ್ ಮಾಂಟಿ ಪನೇಸರ್ ಹೇಳಿದ್ದಾರೆ. ಈ ಆಟಗಾರರ ವೃತ್ತಿ ಜೀವನವನ್ನ ಸೆಲೆಬ್ರೇಟ್ ಮಾಡೋಕೆ BCCI ಅವಕಾಶವನ್ನ ಕಳ್ಕೊಳ್ತು. ಆದ್ರೆ ಇಂಗ್ಲೆಂಡ್ನಲ್ಲಿ ಆಟಗಾರರಿಗೆ ವಿದಾಯ ಪಂದ್ಯಗಳ ಮೂಲಕ ಅವರ ಕೆರಿಯರ್ನ ಆಚರಿಸುವ ಮೂಲಕ ಗೌರವ ನೀಡ್ತೇವೆ ಎಂದಿದ್ದಾರೆ. 2026ರ T20 ವಿಶ್ವಕಪ್ಗೆ ಭಾರತ ತಂಡದಿಂದ ಶುಭ್ಮನ್ ಗಿಲ್ರನ್ನ ಹೊರಗಿಟ್ಟಿದ್ದಕ್ಕೆ ಮಾಜಿ ಆಲ್ರೌಂಡರ್ ಯುವರಾಜ್ ಸಿಂಗ್ ಅವರ ತಂದೆ ಯೋಗರಾಜ್ ಸಿಂಗ್ ಟೀಕೆ ಮಾಡಿದ್ದಾರೆ. ಕಳೆದ ವರ್ಷ ಶುಭ್ಮನ್ ಗಿಲ್ರನ್ನ T20 ತಂಡಕ್ಕೆ ಉಪನಾಯಕರನ್ನಾಗಿ ನೇಮಕ ಮಾಡಿದ್ರೂ ಕೂಡ ಆಯ್ಕೆದಾರರು ಅದನ್ನ ಸರಿಯಾಗಿ ಬೆಂಬಲ ಮಾಡಲಿಲ್ಲ. ಈ ಹಿಂದೆ ಭಾರತದ ತಂಡದಲ್ಲಿ ಸಾಕಷ್ಟು ಆಟಗಾರರು ವೈಫಲ್ಯ ಅನುಭವಿಸಿದ್ರು. ಕಪಿಲ್ ದೇವ್ಗೂ ಕೂಡ ಸಾಕಷ್ಟು ಅವಕಾಶಗಳು ಸಿಕ್ಕಿದ್ವು. ಆದ್ರೆ ಗಿಲ್ಗೆ ಸಿಗ್ಲಿಲ್ಲ. ಈಗ ಅಭಿಷೇಕ್ ಶರ್ಮಾ 4 ಪಂದ್ಯಗಳಲ್ಲಿ ವೈಫಲ್ಯ ಅನುಭವಿಸಿದ್ರೆ ಅವರನ್ನು ಕೂಡ ತಂಡದಿಂದ ಹೊರಗಿಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಭಾರತದ ಸ್ಟಾರ್ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ವಿರುದ್ಧ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಸುಂದರ್ ಹೋಟೆಲ್ ಒಂದರಿಂದ ಹೊರಬರುವಾಗ ಅಲ್ಲಿದ್ದಂಥ ಕೆಲ ಅಭಿಮಾನಿಗಳು ಅವರನ್ನ ಸುತ್ತುವರೆದಿದ್ದಾರೆ. ಸೆಲ್ಫಿ ಫೋಟೋಗಳನ್ನ ಕ್ಲಿಕ್ಕಿಸಿಕೊಳ್ಳೋಕೆ ಮುಂದಾಗಿದ್ದಾರೆ. ಇನ್ನೂ ಕೆಲವರು ಆಟೋಗ್ರಾಫ್ಗಳನ್ನ ಕೇಳಿದ್ದಾರೆ. ಆದ್ರೆ ಸುಂದರ್ ಇದ್ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡದೆ ಅಲ್ಲಿಂದ ತೆರಳಿದ್ದಾರೆ. ಹಾಗೆ ಅಲ್ಲಿದ್ದವರನ್ನ ಇಗ್ನೋರ್ ಮಾಡಿದ್ದಾರೆ. ಹೀಗಾಗಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಕೂಡ ಅಭಿಮಾನಿಗಳ ಜೊತೆ ಹೀಗೆ ನಡ್ಕೊಳ್ಳಲ್ಲ ಅಂತ ಇದು ಓವರ್ ಆಟಿಟ್ಯೂಡ್ ಅಂತ ಕಿಡಿಕಾರಿದ್ದಾರೆ. ವಿಜಯ್ ಹಜಾರೆ ಟ್ರೋಫಿ ಪಂದ್ಯದಲ್ಲಿ ಬರೋಡಾ ಪರವಾಗಿ ಕಣಕ್ಕಿಳಿದಂತ ಹಾರ್ದಿಕ್ ಪಾಂಡ್ಯ ವಿದರ್ಭ ವಿರುದ್ಧದ ಪಂದ್ಯದಲ್ಲಿ ಭರ್ಜರಿ ಶತಕ ಬಾರಿಸಿದ್ದಾರೆ. 7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದ ಪಾಂಡ್ಯ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. 20ನೇ ಓವರ್ನಲ್ಲಿ 71 ರನ್ಗಳಿಗೆ 5 ವಿಕೆಟ್ ಕಳ್ಕೊಂಡಿದ್ದಂತ ಹಂತದಲ್ಲಿ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ಗೆ ಬಂದ್ರು. ನಂತರ ಕೇವಲ 68 ಎಸೆತಗಳಲ್ಲಿ ಶತಕ ಬಾರಿಸಿದ್ರು. ಹಾಗೆ 92 ಎಸೆತಗಳಲ್ಲಿ 11 ಸಿಕ್ಸರ್ ಮತ್ತು 8 ಬೌಂಡ್ರಿ ಸೇರಿದಂತೆ 133 ರನ್ಗಳನ್ನ ಕಲೆ ಹಾಕಿದ್ರು. ಅದರಲ್ಲೂ ಪಾರ್ಥ್ ರೆಕಾರ್ಡೆ ವಿರುದ್ಧ ಒಂದೇ ಓವರ್ನಲ್ಲಿ 5 ಸಿಕ್ಸರ್ ಮತ್ತು 1 ಬೌಂಡ್ರಿಯನ್ನ ಬಾರಿಸಿ ಒಟ್ಟು 34 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ಇವತ್ತು ನಡೆದಂತ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿ ಪಂದ್ಯದಲ್ಲಿ ಸಿಕ್ಕಿಂ ವಿರುದ್ಧ ಪಂಜಾಬ್ ತಂಡ ಭರ್ಜರಿ ಗೆಲುವನ್ನ ದಾಖಲು ಮಾಡಿದೆ. ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಸಿಕ್ಕಿಂ ತಂಡ 22.2 ಓವರ್ಗಳಲ್ಲಿ ಕೇವಲ 75 ರನ್ ಗಳಿಸಿ ಆಲ್ಔಟ್ ಆಯಿತು. ಪಂಜಾಬ್ ಪರ ಹರ್ಷದೀಪ್ ಸಿಂಗ್ 5 ವಿಕೆಟ್ಗಳನ್ನ ಬೇಟೆಯಾಡಿದ್ರು. 76 ರನ್ಗಳ ಗುರಿ ಬೆನ್ನಟ್ಟಿದಂತ ಪಂಜಾಬ್ ತಂಡ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಕೇವಲ 6.2 ಓವರ್ಗಳಲ್ಲೇ ಮ್ಯಾಚ್ ಅನ್ನು ವಿನ್ ಆಯಿತು. 2026ರ ICC ಪುರುಷರ T20 ವಿಶ್ವಕಪ್ಗಾಗಿ ದಕ್ಷಿಣ ಆಫ್ರಿಕಾ ತಂಡ ತನ್ನ 15 ಸದಸ್ಯರ ತಂಡವನ್ನು ಪ್ರಕಟ ಮಾಡಿದೆ.
ಶಾಕಿಂಗ್ ವಿಚಾರ ಏನಂದ್ರೆ ತಂಡದಿಂದ ಟ್ರಿಸ್ಟನ್ ಸ್ಟಬ್ಸ್ ಹಾಗೆ ರಿಯಾನ್ ರಿಕಲ್ಟನ್ ಅನ್ನ ಕೈಬಿಡಲಾಗಿದೆ. ಐಡಮ್ ಮಾರ್ಕ್ರಮ್ ನಾಯಕನಾಗಿ ತಂಡವನ್ನ ಮುನ್ನಡೆಸಲಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ವಾಪಸ್ ಪಡೆದು ಬಂದಿದ್ದಂತ ಕ್ವಿಂಟನ್ ಡಿಕಾಕ್ ಮತ್ತು ಗಾಯದಿಂದ ಚೇತರಿಸಿಕೊಂಡು ರಾಷ್ಟ್ರೀಯ ತಂಡಕ್ಕೆ ಕಂಬ್ಯಾಕ್ ಮಾಡಿರುವಂತಹ ಬೌಲರ್ ಅಂದ್ರಿಚ್ ನಾರ್ಜೆ ಕೂಡ ಸ್ಥಾನ ಪಡೆದಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.